ನಮಸ್ಕಾರ, ವೆಲ್ಕಮ್ ಟು ವಸು ಕಿಚನ್. ಇವತ್ತು ವಸು ಕಿಚನ್ನಲ್ಲಿ ಏನಾಗ್ತಿದೆ ಅಂದರೆ ಹೆಲ್ದಿಯಾಗಿರೋ ಸೋರೆಕಾಯಿ ದೋಸೆನ ಮಾಡೋದು ತುಂಬ ಈಸಿ. ಅದನ್ನ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. 1 ಬೌಲ್ ಕಟ್ ಮಾಡಿರುವ ಸೋರೆಕಾಯಿ, 1 ಬೌಲ್ ಅಕ್ಕಿ ಹಿಟ್ಟು, 1/2 ಬೌಲ್ ಚಿರೋಟಿ ರವೆ, ಈರುಳ್ಳಿ, ಕರಿಬೇವು, ಕ್ಯಾರೆಟ್, ಪೆಪ್ಪರ್ ಪೌಡರ್, ಹಸಿಮೆಣಸಿನ್ಕಾಯಿ, ಶುಂಠಿ ಪೇಸ್ಟ್. ಮೊದಲು ನಾವು ಕಟ್ ಮಾಡಿರುವ ಸೋರೆಕಾಯಿನ ರುಬ್ಕೊಳ್ಳೋಣ. ಈ ರೀತಿಯಾಗಿ ಪೇಸ್ಟ್ ಆಗಿರೋ ಥರ ಸೋರೆಕಾಯಿನ ರುಬ್ಕೋಬೇಕು. ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋಣ. ಇದಕ್ಕೆ 1/2 ಕಪ್ಪು ಚಿರೋಟಿ ರವೆ ಹಾಕೊಳ್ಳೋಣ. ಇದಕ್ಕೆ ಈರುಳ್ಳಿ, ಕರಿಬೇವು, ತುರಿದಿರುವ ಕ್ಯಾರೆಟು, ಶುಂಠಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ದೋಸೆಯ ಸಂಪಣ ಹೇಗಿರುತ್ತೆ ಆ ರೀತಿಯಾಗಿರಬೇಕಿದು. ಇದಕ್ಕೆ ನಾರ್ಮಲ್ ದೋಸೆಗೆ ಯೂಸ್ ಮಾಡೋ ಥರ ಉದ್ದಿನ ಬೇಳೆ, ಉದ್ದಿನ ಕಾಳು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನಾವು ಹಾಗೆ ರುಬ್ಕೊಂಡು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನಾದರೂ ಸಡನ್ನಾಗಿ ಬೇಕಂದರೆ ಈ ಥರ ಮಾಡ್ಕೊಬೋದು. ತುಂಬ ಈಸಿಯಾಗಿ, ಸಿಂಪಲಾಗಿ, ಟೇಸ್ಟಿಯಾಗಿ, ಹೆಲ್ದಿಯಾಗಿರುತ್ತೆ. ನೋಡಿ, ನೀರು ಹಾಕಿ ಈ ರೀತಿಯಾಗಿ ನೀರು ದೋಸೆಯ ಸಂಪಣ ಇರುತ್ತಲ್ಲ, ಈ ರೀತಿಯಾಗಿ ನೀರಾಗಿರಬೇಕು. ಯಾಕೆ ಸಂಪಣ ತೆಳುವಾಗಿರಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ, ತೆಳುವಾಗಿದ್ದಷ್ಟು ಅದು ಮಸಾಲ ಹಿಡ್ಕೊಳ್ಳುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಅದೊಂದೇ ಕಾರಣಕ್ಕೆ ಅದು ತುಂಬ ತೆಳುವಾಗಿದ್ದರೆ ಸಂಪಣ ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಈ ರೀತಿಯಾಗಿ ಬೆಂದಿರಬೇಕು. ನಿಮಗೆ ಇದು ಮಾಡಬೇಕಂದ್ರೆ ಜಾಸ್ತಿ ಸಮಯ ಏನು ಆಗಲ್ಲ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಅವ್ರಿಗೆ ಸೋರೆಕಾಯಿ ತಿನ್ನೋಕ್ಕೆ ಇಷ್ಟ ಆಗದೇ ಇದ್ದರೆ ಈ ರೀತಿಯಾಗಿ ನಾವು ಅದನ್ನ ದೋಸೆ ರೂಪದಲ್ಲಿ ಮಾಡಿ ಕೊಡ್ಬೋದು. ಅದು ತುಂಬ ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ನೀವು ನಿಮ್ಮ ಮನೇಲಿ ಈ ಥರ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.